ಆ ಒಂದು ವಿಡಿಯೋ ದಾಖಲೆ. ಬಿಜೆಪಿ ಭವಿಷ್ಯ ಅಯೋಮಯ. ಮಿಡ್ ನೈಟ್ ಮೋದಿ ಸೆಲ್ಫಿ ವಿಡಿಯೋ ಸೀಕ್ರೆಟ್. ಆ ಒಂದು ವಿಡಿಯೋ ದಾಖಲೆ ಇದೀಗ ಬಿಜೆಪಿ ನಾಯಕರ ನಿದ್ದೆಗೆಡಿಸುತ್ತಿದೆಯಾ? ಆ ಒಂದು ವಿಡಿಯೋ ದಾಖಲೆ ಇಟ್ಕೊಂಡು ವಿದ್ಯಾರ್ಥಿಗಳು ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಬೀದಿಗಿಳಿಯುತ್ತಾರಾ? ಆ ಒಂದು ವಿಡಿಯೋ ಸೀಕ್ರೆಟ್ ಹೊರಬಿದ್ರೆ ಕೇಂದ್ರ ಸರ್ಕಾರವೇ ಪತನವಾಗುತ್ತಾ? ಹಾಗಾದ್ರೆ ಏನದು ಆ ಒಂದು ವಿಡಿಯೋ ದಾಖಲೆ? ಪ್ರಧಾನಿ ಮೋದಿ ಮಿಡ್ ನೈಟ್ ಸೆಲ್ಫಿ ವಿಡಿಯೋ ಮಾಡಿದ್ದಕ್ಕೆ. ಇವತ್ತಿನ ಈ ವಿಡಿಯೋದಲ್ಲಿ ಈ ಇಡೀ ಡ್ರಾಮಾ, ಸಸ್ಪೆನ್ಸ್ ಮತ್ತು ಅದರ ಹಿಂದಿರೋ ಪೊಲಿಟಿಕಲ್ ಗೇಮ್ ಅನ್ನ ಎಳೆಯಾಗಿ ಬಿಚ್ಚಿಡ್ತೇವೆ. ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಚಾನಲ್ಗೆ ಹೊಸಬರಾಗಿದ್ರೆ ತಕ್ಷಣ ಆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ ಡೈರೆಕ್ಟ್ ಆಗಿ ಮ್ಯಾಟರ್ಗೆ ಹೋಗೋಣ. ಒಂದು ವಿಡಿಯೋ ವಿಚಾರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಆ ಒಂದು ವಿಡಿಯೋವನ್ನ ಯಾರಿಗೆ ಕಳಿಸಿದ್ರು, ಯಾಕಾಗಿ ಕಳಿಸಿದ್ರು, ಅಷ್ಟಕ್ಕೂ ಆ ವಿಡಿಯೋದಲ್ಲಿ ಏನಿದೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಪರಿಸ್ಥಿತಿ ಹೀಗಿರುವಾಗಲೇ ಕೇಂದ್ರ ಬಿಜೆಪಿ ನಾಯಕರು ಆ ವಿಡಿಯೋ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಂತಿದೆ. ಆ ವಿಡಿಯೋ ದಾಖಲೆ ಹೊರಬಿದ್ರೆ ಮುಂದಿನ ಗತಿ ಅನ್ನೋ ಚಿಂತೆಯಲ್ಲಿದ್ದಂತಿದೆ. ಯಾಕಂದ್ರೆ ಆ ವಿಡಿಯೋದಲ್ಲಿ ಇರೋದು ಅಂತಿಂತ ಮಾಹಿತಿ ಅಲ್ಲ, ಬಿಜೆಪಿ ನಾಯಕರ ಬಂಡವಾಳವನ್ನೇ ಬಯಲು ಮಾಡೋ ಸೀಕ್ರೆಟ್ ಮಾಹಿತಿ. ಆ ವಿಡಿಯೋವನ್ನ ಮುಂದಿಟ್ಕೊಂಡು ಮತ್ತೆ ವಿದ್ಯಾರ್ಥಿಗಳು ಇಲ್ಲವೇ ಸಿಜೆಪಿ ನಾಯಕರು ಕಡೆ ಕೇಳಿದ್ರೆ ಕೇಂದ್ರದ ಮೋದಿ ಸರ್ಕಾರ ಇಕ್ಕಟ್ಟಲ್ಲಿ ಸಿಲುಕಲಿದೆ. ದೇಶದಲ್ಲಿ ಮಧ್ಯಂತರ ಎಲೆಕ್ಷನ್ ಎದುರಾದ್ರೂ ಆಶ್ಚರ್ಯವಿಲ್ಲ. ಹೌದು ವೀಕ್ಷಕರೇ, ಸದ್ಯ ಕೇಂದ್ರ ಬಿಜೆಪಿ ಸರ್ಕಾರದ ಮೇಲೆ ವೋಟ್ ಚೋರಿ ಆರೋಪವಿದೆ. ಇದೇ ರೀತಿ ದೇಶದ ಉದ್ದಗಲಕ್ಕೂ ಬಿಜೆಪಿಯೇತರ ಸರ್ಕಾರಗಳನ್ನ ಮುಳುಗಿಸಿ ಅಲ್ಲಿ ಕೇಸರಿ ಬಾವುಟ ನೀಡೋದಕ್ಕೆ ಕುದುರೆ ವ್ಯಾಪಾರಕ್ಕೂ ಇಳಿಯುತ್ತಂತೆ. ಅಂದ್ರೆ ಆಪರೇಷನ್ ಕಮಲ ಅನ್ನು ಅಡ್ಡದಾರಿ ಹಿಡಿದು ಗದ್ದಿಗೆ ಏರೋದು ಇತ್ತೀಚೆಗೆ ದೇಶದಲ್ಲಿ ಕಾಮನ್ ಆಗಿ ಹೋಗಿದೆ. ನಮ್ಮ ಕರ್ನಾಟಕದಲ್ಲೂ ಬಿಜೆಪಿ ಯಾವತ್ತೂ ಸ್ಪಷ್ಟ ಜನಾದೇಶದ ಮೂಲಕ ಅಧಿಕಾರಕ್ಕೆ ಬಂದ ಉದಾಹರಣೆ ಇಲ್ಲ. ಯಾವಾಗ್ಲೂ ಅಡ್ಡದಾರಿ ಮೂಲಕವೇ ಅಧಿಕಾರಕ್ಕೇರಿರೋದು ಇಲ್ಲಿ ಗೊತ್ತಾಗ್ತಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಬಿಜೆಪಿಯೇತರ ಪಕ್ಷಗಳಲ್ಲಿರೋ ಪ್ರಮುಖ ಮತ್ತು ಪ್ರಭಾವಿ ನಾಯಕರನ್ನ ಬಿಜೆಪಿ ಸೆಳೆಯೋ ಯತ್ನ ನಿರಂತರವಾಗಿ ನಡೆಸುತ್ತಿದೆ. ಒಂದೊಮ್ಮೆ ಅಂತ ನಾಯಕರು ಬಿಜೆಪಿಗೆ ಸೇರ್ಕೊಂಡಿಲ್ಲ ಅಂದ್ರೆ ಅವರ ಮೇಲೆ ಐಟಿ, ಇಡಿ ಮತ್ತು ಸಿಬಿಐ ದಾಳಿಗಳನ್ನ ಕೇಂದ್ರ ಸರ್ಕಾರ ನಡೆಸುತ್ತೆ ಅಂತೇಳಿ ಕಾಂಗ್ರೆಸ್ ಸೇರಿದಂತೆ ಬಿಜೆಪಿಯೇತರ ಬಹುತೇಕ ರಾಜಕೀಯ ಪಕ್ಷಗಳು ಆಗಾಗ ಆರೋಪಿಸುತ್ತಲೇ ಇರುತ್ತವೆ. ಪರಿಸ್ಥಿತಿ ಹೀಗಿರುವಾಗಲೇ ಕಳೆದ ಕೆಲವು ದಿನಗಳಿಂದ ಇಂಟರ್ನೆಟ್ ನಲ್ಲಿ ಒಂದು ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದೆ. ಆ ಒಂದು ವಿಡಿಯೋವನ್ನ ಯಾರೋ ಒಬ್ರು ಹಿರಿಯ ನಾಯಕರಿಗೆ ಕಳಿಸಿದ್ದಾರಂತೆ. ಅದನ್ನ ಯಾಕಾಗಿ ಕಳಿಸಿದ್ರು, ಅದರಲ್ಲಿ ಏನಿದೆ ಅನ್ನೋದೇ ಈಗ $1 ಮಿಲಿಯನ್ ಪ್ರಶ್ನೆ. ಕೆಲ ವದಂತಿಗಳ ಪ್ರಕಾರ ಆ ವಿಡಿಯೋದಲ್ಲಿ ಇರೋದು ಅಂತಿಂತ ಮಾಹಿತಿಯಲ್ಲ ಸ್ನೇಹಿತರೆ. ಪ್ರಮುಖ ನಾಯಕರ ಬಂಡವಾಳವನ್ನೇ ಬಯಲು ಮಾಡುವಂತಹ, ಸರ್ಕಾರಕ್ಕೆ ಕಂಟಕವಾಗುವಂತಹ ಅತ್ಯಂತ ರಹಸ್ಯ ಮಾಹಿತಿ ಇದೆಯಂತೆ. ಯೋಚನೆ ಮಾಡಿ. ಈ ವಿಡಿಯೋ ವಿಷಯ ಬಹಿರಂಗವಾಗ್ತಿದ್ದಂತೆ ಕೇಂದ್ರ ಬಿಜೆಪಿ ನಾಯಕರು ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಿದ್ದಾರೆ ಅಂತ ವರದಿಯಾಗಿದೆ. ಆ ವಿಡಿಯೋ ದಾಖಲೆ ಗಿಫ್ಟ್ ತರ ಹೊರಗೆ ಬಂದ್ರೆ ಮುಂದೇನ್ ಗತಿ ಅನ್ನೋ ಚಿಂತೆ ಆಡಳಿತ ಪಕ್ಷವನ್ನ ಕಾಡುತ್ತಿದೆಯಂತೆ. ಯಾಕಂದ್ರೆ ಆ ವಿಡಿಯೋವನ್ನ ಇಟ್ಕೊಂಡು ದೇಶಾದ್ಯಂತ ಇರುವ ಲಕ್ಷಾಂತರ ವಿದ್ಯಾರ್ಥಿಗಳು ಅಥವಾ ಸಿಜೆಪಿ ನಾಯಕರು ಮತ್ತೆ ಆ ಕಡೆ ಕೇಳಿದ್ರೆ ಕೇಂದ್ರ ಸರ್ಕಾರ ತೀವ್ರ ಇಕ್ಕಟ್ಟಿಗೆ ಸಿಲುಕೋದು ಖಚಿತ. ಪರಿಸ್ಥಿತಿ ಕೈಮೀರಿ ಹೋದ್ರೆ ದೇಶದಲ್ಲಿ ಮಧ್ಯಂತರ ಚುನಾವಣೆಯೂ ಎದುರಾಗಬಹುದು ಅನ್ನೋ ಮಾತುಗಳು ಕೇಳಿಬರುತ್ತವೆ. ಅಷ್ಟಕ್ಕೂ ಆ ವಿಡಿಯೋ ಸೀಕ್ರೆಟ್ಗೂ ವಿದ್ಯಾರ್ಥಿ ಹೋರಾಟಕ್ಕೂ ಏನ್ ಸಂಬಂಧ? ಅದಕ್ಕೆ ಉತ್ತರ ಬೇಕು ಅಂದ್ರೆ ನಾವು ಈ ಕಥೆಯ ಅಸಲಿ ಹೀರೋ ಮತ್ತು ಅವರ ಕುಟುಂಬಕ್ಕಾದ ಅನುಭವವನ್ನ ಕೇಳಲೇಬೇಕು. ಸ್ನೇಹಿತರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಡಿಜಿಟಲ್ ಕ್ರಾಂತಿ ಸೃಷ್ಟಿ ಮಾಡಿ ಲಕ್ಷಾಂತರ ಯುವಕರ ಧ್ವನಿಯಾಗಿ ಹೊರಹೊಮ್ಮಿದ ವಿಡಂಬನಾತ್ಮಕ ಸಂಘಟನೆ ಅಂದ್ರೆ ಅದು ಕಾಕ್ರೋಚ್ ಜನತಾ ಪಾರ್ಟಿ. ಇದರ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅನ್ನೋ ಯುವ ನಾಯಕ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಐತಿಹಾಸಿಕ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದು ಇದೇ ಅಭಿಜಿತ್. ಆದ್ರೆ ಈ ಪ್ರತಿಭಟನೆ ನಡೀತಿದ್ದಾಗ ತೆರೆಮರೆಯಲ್ಲಿ ಏನ್ ನಡೀತು ಗೊತ್ತಾ? ಅಭಿಜಿತ್ ದೀಪ್ಕೆ ಅವರ ತಾಯಿ ಅನಿತಾ ದೀಪ್ಕೆ ಅವರು ನವದೆಹಲಿಯಿಂದ ಮಹಾರಾಷ್ಟ್ರದ ತಮ್ಮ ಸ್ವಂತ ಊರಿಗೆ ಮರಳಿದ ನಂತರ ಮರಾಠಿ ಸುದ್ದಿವಾಹಿನಿಯೊಂದಕ್ಕೆ ಒಂದು ಆಘಾತಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನ ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ. ಹಾಗಾದ್ರೆ ಅವರ ತಾಯಿ ಏನು ಹೇಳಿದ್ದಾರೆ ಗೊತ್ತಾ? ನಮ್ಮ ಮಗ ಅಭಿಜಿತ್ಗೆ ಒಂದು ವಿಡಿಯೋ ಮೂಲಕ ನೇರ ಬೆದರಿಕೆ ಬಂದಿತ್ತು. ಬಿಜೆಪಿಗೆ ಸೇರ್ಪಡೆಯಾಗು, ಇಲ್ಲದಿದ್ರೆ ನಿನ್ನ ತಂದೆ ತಾಯಿಯನ್ನ ಇಡೀ ಕುಟುಂಬವನ್ನ ಸಂಕಷ್ಟಕ್ಕೆ ಸಿಲುಕಿಸುತ್ತೇವೆ ಅಂತ ಬೆದರಿಕೆ ಹಾಕಲಾಗಿತ್ತು ಅಂತೇಳಿ ಅಭಿಜಿತ್ ದೀಪ್ಕೆ ಅವರ ತಾಯಿ ಹೇಳ್ಕೊಂಡಿದ್ದಾರೆ ಅನ್ನೋ ಸುದ್ದಿಯಾಗಿದೆ. ಜಸ್ಟ್ ಇಮ್ಯಾಜಿನ್ ಗೈಸ್. ಈ ಬೆದರಿಕೆ ವಿಡಿಯೋ ಬಂದ ತಕ್ಷಣವೇ ಅಭಿಜಿತ್ ದೀಪ್ಕೆ ತೀವ್ರ ಆತಂಕಗೊಂಡಿದ್ದಾರೆ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದ ನಿವಾಸಿಗಳಾಗಿರುವ ತಮ್ಮ ಪೋಷಕರಿಗೆ ಕರೆ ಮಾಡಿ ನೀವು ತಕ್ಷಣ ಮನೆ ಖಾಲಿ ಮಾಡಿ ಬೇರೆ ಎಲ್ಲಾದ್ರೂ ಹೋಗಿ ಅಂತ ಒತ್ತಾಯಿಸಿದ್ದಾರೆ. ಆರಂಭದಲ್ಲಿ ಮಗ ಯಾಕೆ ಹೀಗೆ ಹೇಳ್ತಿದ್ದಾನೆ ಅಂತ ಪೋಷಕರಿಗೆ ಅರ್ಥವಾಗ್ಲಿಲ್ಲ. ಆಮೇಲೆ ಅಭಿಜಿತ್ ಸತ್ಯ ಹೇಳಿದ್ದಾನೆ. ನನ್ನನ್ನ ಬಿಜೆಪಿ ಸೇರಲು ಒತ್ತಾಯಿಸ್ತಿದ್ದಾರೆ, ನಾನು ಒಪ್ಪದಿದ್ರೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತೀವಿ ಅಂತ ವಿಡಿಯೋ ಕಳಿಸಿದ್ದಾರೆ ಅಂತ. ಅಷ್ಟೇ ಅಲ್ಲ, ಆ ಭಯಾನಕ ವಿಡಿಯೋವನ್ನ ತನ್ನ ತಾಯಿ ತಂದೆಗೆ ತೋರಿಸಲು ಇಲ್ವಂತೆ. ಆ ವಿಡಿಯೋ ನೀವು ನೋಡ್ಬಿಡಿ, ನಿಮ್ಗೇನಾದ್ರೂ ಆದ್ರೆ ನಾನು ತಾಳಲಾರೆ, ತಕ್ಷಣ ಇಲ್ಲಿಂದ ಹೊರಡಿ ಅಂತ ಮಗ ಗೋಗಿರಿದಾಗ ಆ ಪೋಷಕರು ತಮ್ಮ ಸ್ವಂತ ಮನೆಯನ್ನ ತೊರೆದು ಕೊಂಕಣ ಪ್ರದೇಶದಲ್ಲಿದ್ದ ತಮ್ಮ ಸಂಬಂಧಿಕರ ಮನೆಯಲ್ಲಿ ಸುಮಾರು 16 ದಿನಗಳ ಕಾಲ ಅಡಿಗೆ ಕುಳಿತುಕೊಳ್ಳಬೇಕಾಯಿತು
ಗೊತ್ತಾಯ್ತಂತೆ. ಮಾಧ್ಯಮಗಳಲ್ಲಿ ಹರಿದಾಡ್ತಿರೋ ಮಾಹಿತಿ ಪ್ರಕಾರ ಅಭಿಜಿತ್ ದೀಪ್ಗೆ ಅವರ ತಾಯಿ ಹೀಗೆ ಹೇಳಿದ್ದಾರೆ: ನನ್ನ ಮಗ ತುಂಬಾ ಧೈರ್ಯವಂತ, ಅಂತಹ ಬೆದರಿಕೆಗಳಿಗೆ ನಾನು ಹೆದರೋದಿಲ್ಲ, ವಿದ್ಯಾರ್ಥಿಗಳಿಗಾಗಿ ಹೋರಾಡುತ್ತೇನೆ ಅಂತ ನಮಗೆ ಧೈರ್ಯ ಹೇಳಿದ್ದಾನೆ ಅಂತ ಹೇಳಿದ್ದಾರೆ. ಇತ್ತ ಅಭಿಜಿತ್ ದೀಪ್ಗೆ ಅವರ ತಂದೆ ಭಗವಾನ್ ದೀಪ್ಗೆ ಅವರು ಬಹಳ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ನಾವು ಸಾರ್ವಜನಿಕ ಜೀವನಕ್ಕೆ ಬಂದಾಗ ಟೀಕೆಗಳು, ಬೆದರಿಕೆಗಳು ಬರೋದು ಅನಿವಾರ್ಯ. ಮಗ ಸತ್ಯದ ಹಾದಿಯಲ್ಲಿದ್ದಾನೆ ಅಂತ ಹೇಳಿದ್ದಾರೆ. ಬಟ್ ಯೋಚನೆ ಮಾಡಿ ಗೈಸ್, ಪ್ರಜಾಪ್ರಭುತ್ವ ದೇಶದಲ್ಲಿ ಒಬ್ಬ ಯುವ ನಾಯಕ ವಿದ್ಯಾರ್ಥಿಗಳ ಪರ ಧ್ವನಿ ಎತ್ತಿದ್ದಕ್ಕೆ ಅವರ ಕುಟುಂಬ 16 ದಿನ ಮನೆ ಬಿಟ್ಟು ಓಡಿ ಹೋಗುವ ಪರಿಸ್ಥಿತಿ ಬಂತು ಅಂದ್ರೆ ಇದು ಎಂತಹ ರಾಜಕೀಯ? ಓಕೆ, ಈಗ ಈ ನೀಟ್ ಹಗರಣ ಮತ್ತು ಪ್ರಧಾನಿ ಮೋದಿ ಅವರ ಮಿಡ್ ನೈಟ್ ಸೆಲ್ಫಿ ವಿಡಿಯೋ ಕತೆಗೆ ಬರೋಣ. ದೇಶಾದ್ಯಂತ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲಲ್ಲಿ ಬಿದ್ದಾಗ ದೆಹಲಿಯ ಜಂತರ್ ಮಂತರ್ನಲ್ಲಿ ಧರಣಿ ನಡೆಯಿತು. ವಿದ್ಯಾರ್ಥಿಗಳು ಕಣ್ಣೀರಿಡುತ್ತಾ ನಮಗೆ ನ್ಯಾಯ ಬೇಕು, ಪ್ರಧಾನಿಯವರು ಬಂದು ಮಾತನಾಡಲಿ ಅಂತ ಹೇಳ್ತಿದ್ರು. ಆದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು ಗೊತ್ತಾ? ಅವರು ವಿದ್ಯಾರ್ಥಿಗಳನ್ನ ನೇರವಾಗಿ ಭೇಟಿಯಾಗಲಿಲ್ಲ, ಅವರ ಕುಂದು ಕೊರತೆ ಕೇಳಲಿಲ್ಲ. ಬದಲಾಗಿ ಮಧ್ಯರಾತ್ರಿ ಒಂದು ಸೆಲ್ಫಿ ವಿಡಿಯೋ ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ರು. ಪ್ರಧಾನಿಯವರ ಈ ಮಿಡ್ ನೈಟ್ ಸೆಲ್ಫಿ ವಿಡಿಯೋ ನೋಡಿ ದೇಶದ ವಿದ್ಯಾರ್ಥಿಗಳು ಮತ್ತು ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಬೇಸರ ವ್ಯಕ್ತಪಡಿಸಿದ್ರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಹೋರಾಟ ನಡೆಸಿ ಮಹಾರಾಷ್ಟ್ರದ ತಮ್ಮ ಊರಿಗೆ ಹಿಂತಿರುಗಿದ ನಂತರ ಅಭಿಜಿತ್ ದೀಪ್ಗೆ ಮಾಧ್ಯಮಗಳ ಮುಂದೆ ನಿಂತು ಮೋದಿ ಸರ್ಕಾರಕ್ಕೆ ನೀಡಿದ ಕೌಂಟರ್ ಹೇಗಿತ್ತು ಗೊತ್ತಾ? ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಹುದ್ದೆಗೆ ತಕ್ಷಣವೇ ರಾಜೀನಾಮೆ ನೀಡಿ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗ್ಬಿಡ್ಲಿ, ಮೋದಿ ಅವರಿಗೆ ಇನ್ಫ್ಲೂಯೆನ್ಸರ್ ಆಗಿ ವಿಡಿಯೋ ಮಾಡೋದೇ ಹೆಚ್ಚು ಸೂಕ್ತವೆನಿಸುತ್ತೆ. ಆ ಕೆಲಸವನ್ನ ಅವರು ಅತ್ಯುತ್ತಮವಾಗಿ ಮಾಡಬಲ್ಲರು. ಆದ್ದರಿಂದ ದೇಶವನ್ನ ಸರಿಯಾಗಿ ಮುನ್ನಡೆಸುವ ಕೆಲಸವನ್ನ ಬೇರೆ ನಾಯಕರಿಗೆ ಬಿಟ್ಟುಕೊಟ್ಟು ಅವರು ಪ್ರಧಾನಿ ಹುದ್ದೆ ತ್ಯಜಿಸಲಿ ಅಂತ ಅಭಿಜಿತ್ ದೀಪ್ಗೆ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿಭಟನೆಯನ್ನ ಹಿಂತೆಗೆದುಕೊಂಡ ಮೇಲೆಯೂ ವಿದ್ಯಾರ್ಥಿಗಳನ್ನ ಬಿಡುತ್ತಿಲ್ಲ ಅಂತ ದೀಪ್ಗೆ ಆರೋಪಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳನ್ನ ವಿವಿಧ ರಾಜ್ಯ ಸರ್ಕಾರಗಳು ಮತ್ತು ಪೊಲೀಸರು ಟಾರ್ಗೆಟ್ ಮಾಡಿ ಕಿರುಕುಳ ಕೊಟ್ಟಿದ್ದಾರೆ ಅಂತ ಗಂಭೀರವಾಗಿ ದೂರಿದ್ದಾರೆ. ಸ್ನೇಹಿತರೆ, ಈ ಕತೆ ಇಲ್ಲಿಗೆ ನಿಲ್ಲಲ್ಲ. ಸಿಜೆಪಿ ಅಧ್ಯಕ್ಷ ಅಭಿಜಿತ್ ದೀಪ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಇನ್ನೊಂದು ಬಾಂಬ್ ಸಿಡಿಸಿದ್ದಾರೆ. ಅವರು ಹೇಳೋ ಪ್ರಕಾರ ತಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ಶಾಂತಿಯುತವಾಗಿ ಹೋರಾಡ್ತಿದ್ದ ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಬ್ರೂಟಲ್ ಆಗಿ ಲಾಠಿ ಚಾರ್ಜ್ ನಡೆಸುವುದಷ್ಟೇ ಅಲ್ಲ, ಪೆಲೆಟ್ ಗನ್ ಬಳಸಲು ಅನುಮತಿ ನೀಡಲಾಗಿತ್ತಂತೆ. ಯೋಚನೆ ಮಾಡಿ ಸ್ನೇಹಿತರೆ, ಪೆಲೆಟ್ ಗನ್ ಅಂದ್ರೆ ದೇಶದ್ರೋಹಿಗಳು ಅಥವಾ ಭಾರಿ ಗಲಭೆಕೋರರ ಮೇಲೆ ಬಳಸುವ ಅಸ್ತ್ರ. ಅದನ್ನ ತಮ್ಮ ಹಕ್ಕುಗಳಿಗಾಗಿ ಹೋರಾಡ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಬಳಸಲು ಸರ್ಕಾರ ಅನುಮತಿ ಕೊಟ್ಟಿದೆ ಅಂದ್ರೆ ಇದು ಎಷ್ಟು ದೊಡ್ಡ ದೌರ್ಜನ್ಯ. ಜೊತೆಗೆ ವಿದ್ಯಾರ್ಥಿ ಮುಖಂಡರನ್ನ ಜೈಲಿಗೆ ಹಾಕ್ತೀವಿ ಅಂತ ಎದುರಿಸಿ ಬಲವಂತವಾಗಿ ಅವರನ್ನ ಆಡಳಿತ ಪಕ್ಷವಾದ ಬಿಜೆಪಿಗೆ ಸೇರಿಸಿಕೊಳ್ಳುವ ಕುತಂತ್ರ ದೆಹಲಿಯಲ್ಲಿ ನಡೆಯುತ್ತಿದೆ ಅಂತೇಳಿ ಅಭಿಜಿತ್ ದೀಪ್ಗೆ ಆರೋಪಿಸಿದ್ದಾರೆ. ಇದಕ್ಕೆಲ್ಲ ನೇರ ಹೊಣೆ ಯಾರು? ಅಭಿಜಿತ್ ದೀಪ್ಗೆ ನೇರವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ದೆಹಲಿ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಕೇಂದ್ರ ಗೃಹ ಸಚಿವಾಲಯದ ನಿಯಂತ್ರಣದಲ್ಲಿದೆ. ಗೃಹ ಸಚಿವರು ಪೊಲೀಸರನ್ನ ಕೇವಲ ತಮ್ಮ ಕೈಗೊಂಬೆಯಾಗಿ ಬಳಸಿಕೊಳ್ತಿದ್ದಾರೆ. ದೇಶದ ಪ್ರಜೆಗಳ ಹಾಗೂ ಯುವಜನತೆಯ ಸಾಂವಿಧಾನಿಕ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಸಂಪೂರ್ಣ ವಿಫಲವಾಗಿರುವ ಗೃಹ ಸಚಿವ ಅಮಿತ್ ಶಾ ಅವರು ಈ ದೌರ್ಜನ್ಯದ ನೈತಿಕ ಹೊಣೆ ಹೊತ್ತು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅಂತ ಅಭಿಜಿತ್ ದೀಪ್ಗೆ ಪಟ್ಟು ಹಿಡಿದಿದ್ದಾರೆ. ವಿಶೇಷ ಅಂದ್ರೆ ಇತ್ತೀಚೆಗೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ್ರು. ಈಗ ರಾಹುಲ್ ಗಾಂಧಿ ಅವರ ಮಾತಿಗೆ ಸಿಜೆಪಿ ಅಧ್ಯಕ್ಷ ಅಭಿಜಿತ್ ದೀಪ್ಗೆ ಬಲವಾದ ಬೆಂಬಲ ವ್ಯಕ್ತಪಡಿಸಿದ್ದು, ನಾವು ಇಂತಹ ಹೆದರಿಕೆ ತಂತ್ರಗಳಿಗೆ ಜಗ್ಗೋದಿಲ್ಲ, ಬೀದಿಗಿಳಿದು ಹೋರಾಡುತ್ತೇವೆ ಅಂತ ಸರ್ಕಾರಕ್ಕೆ ನೇರ ಎಚ್ಚರಿಕೆ ರವಾನಿಸಿದ್ದಾರೆ. ಸ್ನೇಹಿತರೆ, ಇವಿಷ್ಟು ಪ್ರಚಲಿತದಲ್ಲಿರೋ ಘಟನೆಗಳು. ಈಗ ಮತ್ತೆ ಆ ಮೂಲ ಪ್ರಶ್ನೆಗೆ ಬರೋಣ. ಸದ್ಯ ಅಭಿಜಿತ್ ದೀಪ್ಗೆ ಅವರಿಗೆ ಬಂದಿರೋ ಆ ವಿಡಿಯೋದಲ್ಲಿ ಅಸಲಿಗೆ ಏನಿದೆ? ಬರೀ ಬೆದರಿಕೆ ವಿಡಿಯೋ ಮಾತ್ರವಾ, ಇಲ್ಲ ಅದರಲ್ಲಿ ಬೇರೆ ಇನ್ನೂ ಏನಾದ್ರೂ ಇದೆಯಾ ಅನ್ನೋ ಕುತೂಹಲ ಹೆಚ್ಚಿಸುತ್ತಿದೆ. ಆ ವಿಡಿಯೋವನ್ನು ಇಟ್ಕೊಂಡು ವಿದ್ಯಾರ್ಥಿಗಳು ಮತ್ತು ಸಿಜೆಪಿ ನಾಯಕರು ದೇಶಾದ್ಯಂತ ದೊಡ್ಡ ಮಟ್ಟದ ಹೋರಾಟ ಕೇಳಿದ್ರೆ ಕೇಂದ್ರ ಮೋದಿ ಸರ್ಕಾರ ಇಕ್ಕಟ್ಟಲ್ಲಿ ಸಿಲುಕುವ ಸಾಧ್ಯತೆ ಇದೆ. ಒಂದು ವೇಳೆ ಈ ವಿಡಿಯೋ ರಹಸ್ಯ ಸಂಪೂರ್ಣವಾಗಿ ಹೊರಬಿದ್ರೆ ದೇಶದಲ್ಲಿ ಮಧ್ಯಂತರ ಚುನಾವಣೆ ಎದುರಾಗುತ್ತಾ ಅನ್ನೋ ಚರ್ಚೆಗಳು ನಡೆಯುತ್ತವೆ. ನಿಮ್ಮ ಪ್ರಕಾರ ಏನಾಗಬಹುದು? ಮತ್ತು ಪ್ರಧಾನಿ ಮೋದಿ ಅವರು ವಿದ್ಯಾರ್ಥಿಗಳನ್ನ ಭೇಟಿಯಾಗದೆ ಮಿಡ್ ನೈಟ್ ಸೆಲ್ಫಿ ವಿಡಿಯೋ ಮಾಡಿದ್ದು ಸರಿನಾ? ಅಭಿಜಿತ್ ದೀಪ್ಗೆ ಅವರ ತಾಯಿಗೆ ಬಂದ ವಿಡಿಯೋ ಬೆದರಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಪ್ರತಿಯೊಬ್ಬರು ನಿಮ್ಮ ಅಭಿಪ್ರಾಯಗಳನ್ನ ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ಬರೆಯಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹಾಗೂ ವಿದ್ಯಾರ್ಥಿ ಬಳಗಕ್ಕೆ ಶೇರ್ ಮಾಡಿ. ಇಂತಹ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.